ನೋಡಿ, ರಾಜ್ಯ ಸರ್ಕಾರ ಇದು ಒಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗೆ ಮಲಗಿಬಿಟ್ಟವೆ. ಎಲ್ಲೂ ಅಭಿವೃದ್ಧಿ ಕಾರ್ಯ ಇಲ್ಲ. ಬರೀ ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಮಾತ್ರ ಅದು ಅಲ್ಲಿ ಕೆಲಸ ನಡೆದ ನಮ್ಗೆ ಸುದ್ದಿ ಬಂದಿದೆ. ಅದನ್ನ ಎಲ್ಲ ರಾಜ್ಯ ಮಟ್ಟಕ್ಕೆ ಮಳೆಗಾಲ ಬಂತು, ಅದನ್ನೆಲ್ಲ ನೀರು ಎಲ್ಲ ಪ್ರವಾಹ ಆಗಿರ್ಬೋದು. ಆ ಡೆಂಗಿ ಜ್ವರ ಜಾಸ್ತಿ ಆಗಿದೆ. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ರಾಜ್ಯ ಸರ್ಕಾರ ಭಾಳಷ್ಟು ಈಗ ನಿನ್ನೆ DC ಅವ್ರ ಜೋಡಿ ಮೀಟಿಂಗ್ ಮಾಡಿ 2 ದಿವಸ ಮೀಟಿಂಗ್ ಮಾಡಿದ್ರೆ, ಮೀಟಿಂಗ್ ಮಾಡಿದ್ರೆ ಅರ್ಥ ಇಲ್ಲ, ಅದು ಇಂಪ್ಲಿಮೆಂಟ್ ಆಗಬೇಕು. ಎಲ್ಲ ಸ್ಕೀಮ್ಗೆ ಒತ್ತು ಕೊಡಬೇಕು ಮತ್ತು ಸರ್ಕಾರಿ ಕೆಲಸ ಜೋರಾಗಿ ಕೆಲಸಕ್ಕೆ ಮಾಡಬೇಕಂತ ಮನೆ ಯಾವುದು ಅದೇ ಯಾವುದೋ ನೋಡಿರಿ, ಸರ್ಕಾರದ ಎಲ್ಲ ಇಲಾಖೆಗಳು ಮಲಗಿಬಿಟ್ಟವೆ. ಯಾಕಂದರೆ ಇದು ಏನು ಮುಂದೆ ರಾಜ್ಯ ಸರ್ಕಾರದಾಗ ಇರ್ಬೋದು, ರಾಜ್ಯದ ಪರಿಸ್ಥಿತಿ ಏನಾಗತ್ತೆ ದೇವರೇ ಬಲ್ಲ. ಅದೇ ನಮಗೆ ಬೇಜಾರಾಗಿದ್ದಿಲ್ಲ. ಭಾಳಷ್ಟು ನಮ್ಮ ಈ ಭಾಗದ ಶಾಸಕರು ದೊಡ್ಡ ಹಾವ ಮಾಡಿ ಕಾಂಗ್ರೆಸ್ ಹೋಗಿದ್ರು. ಕೆಲಸ ಮೊನ್ನೆ ಒಂದು ಎಲ್ಲ ಓಪನಿಂಗ್ದಾಗ ಏನೋ ಯಾವುದೋ ಒಂದು ಯಾವ ಕೊಡ್ಲ ಸೊರೆಲ್ಲ ನಿಮ್ದು ಯಾವುದು ವೆಟ್ರನಿ ಹಾಸ್ಪಿಟ್ಲ್ ಓಪನಿಂಗ್ ಬಂದಾಗ CM ಅವರು ಟೇಜ್ ಮೇಲೆ ಭಾಳ ಮಾತಾಡಿದರು. ಅದು ಇನ್ನೂ ಅದು ಆಗಿ ಮತ್ತು 4-5 ತಿಂಗಳಾಯ್ತು, ಇನ್ನೂ ಕೆಲಸ ಆಗಿಲ್ಲ. ಅತಿ ಶೀಘ್ರದಲ್ಲಿ 2 ಬಸವೇಶ್ವರ ಮತ್ತು ಅಮಾವಾಸ್ಯೆ ಯಾತ್ರೆ ನೆರವೇರಕ್ಕೆ ನಮ್ಮ ಪಕ್ಷದಿಂದ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಇವತ್ತು ನಂಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ನಿಮ್ಮ ಮುಖಾಂತರ ಗೊತ್ತಾಯಿತು. ಅದೇ ಈಗ ಹೇಳಿದಿಲ್ಲ ನಾವು ಅದನ್ನು. ಯಾಕಂದ್ರೆ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBI ಲೆಟರ್ ಬರ್ತಾರೆ. ರಾಜ್ಯ ಸರ್ಕಾರವು CBI ಕೊಟ್ಟರೆ ಒಳ್ಳೆಯದು. ಯಾಕೆ ಬಡವ್ರ ದುಡ್ಡು ಇದು ಭಾಳ ಕೆಟ್ಟ. ಈ ಯಾಕಂದ್ರೆ ಒಬ್ಬ ಬಡವ್ರಿಗೆ ಯಾಕೆ ಬೋರು, ವಾಹನ, ಉದ್ಯೋಗ, ಲೋನ್ ಸಂಬಂಧ ಇವೆಲ್ಲ ಹಣವನ್ನು ಪ್ರೈವೇಟ್ ಬ್ಯಾಂಕಿಂಗ್ನಾಗ ಆಂಧ್ರದಾಗ ಇಟ್ಕೊಂಡು ತೆಗಿತಂಥ ದೊಡ್ಡ ಅನಾಹುತಿದು. ಅದೆಲ್ಲ ಪೂರ ಸತ್ಯಾಸತ್ಯ ಹೊರಬರೋ CBI ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಾವು. ವಾಲ್ಮೀಕಿ ಹಿಂದೆ ನಾಯಕರು ನಾವು, ಒಂದೇ ಸೀಮಿತ ಅಲ್ಲ, ಎಲ್ಲ ಜಾತಿ ನಮ್ಮನ್ನು. ಈಗ ನೋಡಿ, ನಾವು ಸರ್ಕಾರಕ್ಕೆ ಬಹಳಷ್ಟು, ಯಾಕೆ ನಮ್ಮ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಆದರೆ ಅವ್ರು ಹಿಂದೂ ಜನಾಂಗದ ಯಾವುದೇ ಹೋರಾಟ ಮಾಡ್ಕೊಂಡು ಬಂದವರು. ಇದಕ್ಕೆ ಅವ್ರಿಗೆ ಆಸ್ಪತ್ರೆ ಕೊಡೋರು ಅವ್ರ ಹೆಸರು ಚುಚ್ಚಿ ಬರ್ತೈತೆ. ತಕ್ಷಣ ಅವರು ದಯವಿಟ್ಟು ಅವ್ರು ಮನವಿ ಮಾಡ್ಕೋತಲ್ಲ, CBI ಕೊಟ್ಟರೆ ಅವರು ಇದರಲ್ಲಿ ಈ ಜನಾಂಗ ಒಳ್ಳೆ ಮೆಸೇಜ್ ಹೋಗ್ತೈತೆ. ಅವ್ರು ಮನವಿ ಮಾಡ್ಕೋತೀವಿ. ಅವರು CBI ಕೊಟ್ಟು ನಾಗೇಂದ್ರ ಇರ್ಬೋದು, ಗದ್ದಲ್ ಇರ್ಬೋದು, ಯಾರೇ ಇರಲಿ ತಪ್ಪಿಸರಿಗೆ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಮಾಧ್ಯಮ ಮುಖದ ಆಗ್ರಹ ಮಾಡ್ತೀವಿ. ಅನುದಾನ ದುರ್ಬಳಕೆ ಅದು ನೋಡಿರಿ, ಅದು ಲೋಕಸಭಾ ಇಲೆಕ್ಷನ್ಗೆ ತುಕಾರಾಮ ಮತ್ತು ಅಲ್ಲಿ ಯಾವುದು ಈ ತುಕಾರಾಮಗೂ ಮತ್ತು ಇಲ್ಲಿ ನಮ್ಮ ಕುಮಾರ ನಾಯ್ಕಿಗೆ ರಾಯಚೂರಿಗೆ 2 ಅದನ್ನ ವಾಲ್ಮೀಕಿ ST ರಿಸರ್ವ್ಗೆ ದುಡ್ಡು ತೊಗೊಂಡು ಹೋಗಿದ್ದಾರೆ. ಅದು ಭಾಳ ಬೇಜಾರಾಗ್ತದೆ ನಮಗೆ. ಇಲೆಕ್ಷನ್ಗೆ ನಮ್ಮ ಜನಾಂಗ ದುಡ್ಡು ಕೊಟ್ಟು ಮತ್ತು ನಮ್ಮ ಎಲ್ಲ ಯಾರಂದ್ರೆ ನಮ್ಮ ಜನಾಂಗದ ದುಡ್ಡನ್ನು ಜನರಿಗೆ ಮುಟ್ಟದೆ ರಾಜಕೀಯವಾಗಿ ಮಾಡಿದರೆ ಅದಕ್ಕೆ ದೊಡ್ಡ ಪ್ರಮಾಣದ ದೊಡ್ಡ ಹಗರಣ ಆಗಿದೆ. ಅದು CBI ತನಿಖೆಯಾಗಿ ತಪ್ಪಿಸರಿಗೆ ಮತ್ತೊಂದು ಬಾರಿ ಆಗ್ರಹ ಮಾಡೋದು ಕ್ರಮ ಆಗಬೇಕು. ನೋಡಿರಿ, ನನಗದು ಗೊತ್ತಿಲ್ಲ. ಈ ಗ್ಯಾರಂಟಿಯಿಂದ ಭಾಳ ಅಧೋಗತಿಗೆ ಹೊಂಟಿದೆ. ಅದು ಪುನಃ ಪರಿಶೀಲನೆ ಮಾಡಿ ನಿಜವಾದ ಫಲಾನುಭವಿಗೆ ಮುಟ್ಟಬೇಕು. ಇದೆಲ್ಲರೂ ಭಾಳಷ್ಟು ಇದರಲ್ಲಿ ಅವ್ಯವಹಾರ ಆಗ್ತದೆ. ನಕಲಿ ಅಕೌಂಟ್ನಲ್ಲಿ ದುರುಪಯೋಗ ಬಂದಿದೆ. ಅದೆಲ್ಲ ಎನ್ಕ್ವೈರಿ ಆಗಬೇಕು. ಇವೆಲ್ಲ ಸ್ಕೀಮ್ನಲ್ಲಿ ಭಾಳಷ್ಟು ಜನ ಏಜೆಂಟ್ರ ಹಾವಳಿ ಜಾಸ್ತಿ ಆಗಿದೆ. ಅದನ್ನು ಸರ್ಕಾರ ಪುನಃ ಪರಿಶೀಲನೆ ಮಾಡಿ ಒಂದು ಒಳ್ಳೆಯ ಮಾರ್ಗಸೂಚಿ ಮಾಡಿ ಅದನ್ನು ಮಾಡಬೇಕು ಮತ್ತು ಉಳಿದಂಥ ಹಣವನ್ನು ಅಭಿವೃದ್ಧಿ ಕಾರ್ಯಕ್ಕೆ ಹೋಲಿಸಿ ಒಳ್ಳೆಯದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.